ಇನ್ನು ಮೋದಿ ಸಂಪುಟದಲ್ಲಿ ಸಂಸದ ವಿ ಸೋಮಣ್ಣಗೆ ಜಾಕ್ಪಾಟ್ ಹೊಡೆದಿದೆ. ಸೋತು ಗೆದ್ದ ವಿ ಸೋಮಣ್ಣ ಅವರಿಗೆ ಕೇಂದ್ರದಲ್ಲಿ ಇದೀಗ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಖಚಿತ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಎರಡರಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ರು. ಒಂದು ಕಡೆಯಲ್ಲಿ ವರುಣ ಕ್ಷೇತ್ರದಲ್ಲಿ ನಿಂತಿದ್ರು, ಮತ್ತೊಂದು ಕಡೆಯಲ್ಲಿ ಚಾಮರಾಜನಗರದಲ್ಲಿ ನಿಂತಿದ್ರು. ಆದರೆ ಎರಡೂ ಕ್ಷೇತ್ರಗಳನ್ನು ಕೂಡ ಅವರು ಸೋತಿದ್ರು. ಹಾಗಾಗಿ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ತನಗೆ ಇಷ್ಟ ಇಲ್ಲದಂತ ಕ್ಷೇತ್ರಗಳಲ್ಲೂ ಕೂಡ ನಿಲ್ಲೋದಕ್ಕೆ ಮಾಡಿ ಎರಡೂ ಕ್ಷೇತ್ರಗಳನ್ನು ಕೂಡ ಕಳೆದುಕೊಳ್ಳುವಂತಾಯಿತು ಅಂತ. ಆದರೆ ಈ ಬಾರಿ ಅವರಿಗೆ ಈಗ ಜಾಕ್ಪಾಟ್ ಹೊಡೆದಿದೆ. ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ. ಲಿಂಗಾಯತ ಕೋಟಾದಲ್ಲಿ ವಿ ಸೋಮಣ್ಣ ಅವರು ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸೋಮಣ್ಣ ಅವರು ಯಶಸ್ವಿಯಾಗಿರೋದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮೋದಿ ಸಂಪುಟದಲ್ಲಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ವಿ ಸೋಮಣ್ಣ ಅವರು ಇದೀಗ ಸಚಿವರಾಗಿ ಬಡ್ತಿ ಪಡ್ಕೊಳ್ಳಲಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿತು. ಆದರೆ ಈ ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದು ಮಾತ್ರ ಅಲ್ಲದೆ ಇದೀಗ ಕೇಂದ್ರ ಸಚಿವರಾಗಿ ಕೂಡ ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೋದಿ ಸಂಪುಟದಲ್ಲಿ ಸಂಸದ ವಿ ಸೋಮಣ್ಣಗೆ ಜಾಕ್ಪಾಟ್ ಹೊಡೆದಿದೆ. ಸೋತು ಗೆದ್ದ ವಿ ಸೋಮಣ್ಣ ಅವರಿಗೆ ಕೇಂದ್ರದಲ್ಲಿ ಇದೀಗ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಖಚಿತ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಎರಡರಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ರು. ಒಂದು ಕಡೆಯಲ್ಲಿ ವರುಣ ಕ್ಷೇತ್ರದಲ್ಲಿ ನಿಂತಿದ್ರು, ಮತ್ತೊಂದು ಕಡೆಯಲ್ಲಿ ಚಾಮರಾಜನಗರದಲ್ಲಿ ನಿಂತಿದ್ರು. ಆದರೆ ಎರಡೂ ಕ್ಷೇತ್ರಗಳನ್ನು ಕೂಡ ಅವರು ಸೋತಿದ್ರು. ಹಾಗಾಗಿ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ತನಗೆ ಇಷ್ಟ ಇಲ್ಲದಂತ ಕ್ಷೇತ್ರಗಳಲ್ಲೂ ಕೂಡ ನಿಲ್ಲೋದಕ್ಕೆ ಮಾಡಿ ಎರಡೂ ಕ್ಷೇತ್ರಗಳನ್ನು ಕೂಡ ಕಳೆದುಕೊಳ್ಳುವಂತಾಯಿತು ಅಂತ. ಆದರೆ ಈ ಬಾರಿ ಅವರಿಗೆ ಈಗ ಜಾಕ್ಪಾಟ್ ಹೊಡೆದಿದೆ. ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ. ಲಿಂಗಾಯತ ಕೋಟಾದಲ್ಲಿ ವಿ ಸೋಮಣ್ಣ ಅವರು ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸೋಮಣ್ಣ ಅವರು ಯಶಸ್ವಿಯಾಗಿರೋದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮೋದಿ ಸಂಪುಟದಲ್ಲಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ವಿ ಸೋಮಣ್ಣ ಅವರು ಇದೀಗ ಸಚಿವರಾಗಿ ಬಡ್ತಿ ಪಡ್ಕೊಳ್ಳಲಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿತು. ಆದರೆ ಈ ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದು ಮಾತ್ರ ಅಲ್ಲದೆ ಇದೀಗ ಕೇಂದ್ರ ಸಚಿವರಾಗಿ ಕೂಡ ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮೋದಿ ಸಂಪುಟದಲ್ಲಿ ಸಂಸದ ವಿ ಸೋಮಣ್ಣಗೆ ಜಾಕ್ಪಾಟ್ ಹೊಡೆದಿದೆ. ಸೋತು ಗೆದ್ದ ವಿ ಸೋಮಣ್ಣ ಅವರಿಗೆ ಕೇಂದ್ರದಲ್ಲಿ ಇದೀಗ ಮಂತ್ರಿ ಸ್ಥಾನ ಸಿಗ್ತಾ ಇರೋದು ಖಚಿತ ಆಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಬಾರಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಎರಡರಲ್ಲೂ ಕೂಡ ಅವರು ಸೋಲನ್ನು ಅನುಭವಿಸಿದ್ರು. ಒಂದು ಕಡೆಯಲ್ಲಿ ವರುಣ ಕ್ಷೇತ್ರದಲ್ಲಿ ನಿಂತಿದ್ರು, ಮತ್ತೊಂದು ಕಡೆಯಲ್ಲಿ ಚಾಮರಾಜನಗರದಲ್ಲಿ ನಿಂತಿದ್ರು. ಆದರೆ ಎರಡೂ ಕ್ಷೇತ್ರಗಳನ್ನು ಕೂಡ ಅವರು ಸೋತಿದ್ರು. ಹಾಗಾಗಿ ಒಂದಷ್ಟು ಅಸಮಾಧಾನವನ್ನು ಕೂಡ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ತನಗೆ ಇಷ್ಟ ಇಲ್ಲದಂತ ಕ್ಷೇತ್ರಗಳಲ್ಲೂ ಕೂಡ ನಿಲ್ಲೋದಕ್ಕೆ ಮಾಡಿ ಎರಡೂ ಕ್ಷೇತ್ರಗಳನ್ನು ಕೂಡ ಕಳೆದುಕೊಳ್ಳುವಂತಾಯಿತು ಅಂತ. ಆದರೆ ಈ ಬಾರಿ ಅವರಿಗೆ ಈಗ ಜಾಕ್ಪಾಟ್ ಹೊಡೆದಿದೆ. ಲೋಕಸಭೆಯಲ್ಲಿ ಸ್ಪರ್ಧಿಸಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ವಿ ಸೋಮಣ್ಣ ಅವರಿಗೆ ಈಗ ಸಚಿವ ಸ್ಥಾನ ಸಿಗ್ತಾ ಇದೆ. ಲಿಂಗಾಯತ ಕೋಟಾದಲ್ಲಿ ವಿ ಸೋಮಣ್ಣ ಅವರು ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಕೇಂದ್ರ ಸಚಿವ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಸೋಮಣ್ಣ ಅವರು ಯಶಸ್ವಿಯಾಗಿರೋದು ಇದೀಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಮೋದಿ ಸಂಪುಟದಲ್ಲಿ ಸಂಸದರಾಗಿ ಆಯ್ಕೆಯಾಗಿರುವಂತಹ ವಿ ಸೋಮಣ್ಣ ಅವರು ಇದೀಗ ಸಚಿವರಾಗಿ ಬಡ್ತಿ ಪಡ್ಕೊಳ್ಳಲಿದ್ದಾರೆ. ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಕ್ಷೇತ್ರಗಳಲ್ಲಿ ನಿಂತು ಎರಡರಲ್ಲೂ ಕೂಡ ಸೋಲನ್ನು ಅನುಭವಿಸಿದ್ರು. ಹೀಗಾಗಿ ಅವರ ಭವಿಷ್ಯದ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೂಡಿತು. ಆದರೆ ಈ ಬಾರಿ ಅವರು ಸಂಸದರಾಗಿ ಆಯ್ಕೆಯಾಗಿದ್ದು ಮಾತ್ರ ಅಲ್ಲದೆ ಇದೀಗ ಕೇಂದ್ರ ಸಚಿವರಾಗಿ ಕೂಡ ಅವಕಾಶವನ್ನ ಪಡ್ಕೊಳ್ತಾ ಇದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.